ಗಡ್ಡ ಸ್ವಲ್ಪ ಉದ್ದ ಆಗ್ಬಿಟ್ಟಿದೆ. ಆದ್ರೆ ಕ್ಷೌರಿಕನ ಹತ್ರ ಯಾರು ಹೋಗ್ತಾರೀಗ? ಆಮೇಲೆ ಹೋದ್ರಾಯ್ತು. ಆ ಆಹಾ, ಅಯ್ಯೋ, ಯಾರಾದ್ರೂ ಇದ್ದೀರಾ? ಸ್ವಲ್ಪ ಬೇಗ ಬನ್ನಿ. ಏನಾಯ್ತು? ನನ್ನ ಮುಖಕ್ಕೆ ಬಿಸಿಲು ಬೀಳ್ತಾ ಇದೆ. ಯಾರಾದ್ರೂ ಸ್ವಲ್ಪ ಎದುರಿಗೆ ಒಂದು ಬಟ್ಟೆ ಹಾಕ್ರಪ್ಪ, ಮಲಗ್ತೀನಿ. ಏನು? ಅಯ್ಯಯ್ಯೋ, ಇದಕ್ಕೋಸ್ಕರ ಕಿರ್ಚಾಡ್ತಿದ್ಯಾ? ಅಯ್ಯೋ, ಪ್ರಪಂಚದಲ್ಲಿ ತುಂಬಾ ಸೋಮಾರಿಗಳನ್ನ ನೋಡಿದ್ದೆ, ಆದ್ರೆ ಇಷ್ಟು ಸೋಮಾರಿನ ಎಲ್ಲೂ ನೋಡಿರ್ಲಿಲ್ಲ. ಅಯ್ಯೋ ಬನ್ರಪ್ಪ, ಹೋಗೋಣ, ಬೇಗ ಬನ್ನಿ. ಸೋಂಬೇರಿ ತಂದು. ಈ ಕೈ ಕಾಲ್ಗಳನ್ನ ಉದಮ್ ಸೇಠ್ ಹತ್ರ ಗಿರ್ವಿ ಇಟ್ಬಿಟ್ಟು ಒಂದಷ್ಟು ದುಡ್ಡಾದ್ರೂ ತರಬಾರ್ದಾ? ಹೀಗಿದ್ರು ನಿಮ್ ಕೈ ಕಾಲು ಯಾವ ಕೆಲ್ಸಕ್ಕೂ ಬರಲ್ವಲ್ಲ. ಊಟಕ್ಕೆ ತಟ್ಟೆ ಹಾಕ್ತಿದೀನಿ, ಎದ್ದೇಳೋ ಮನ್ಸಿದ್ರೆ ಎದ್ಬಿಟ್ಟು ಊಟ ಮಾಡಿ. ಅರೇ, ಅನ್ನ ತಟ್ಟೆಗ್ ಹಾಕಾಯ್ತು, ತಿಂತೀರೋ ಇಲ್ವೋ? ನೀನು ಇಷ್ಟು ಪ್ರೀತಿಯಿಂದ ಮಾಡಿದ ಮೇಲೆ ಅದು ಹೇಗೆ ತಿನ್ನೋದಿಲ್ಲ ನಾನು? ಆರಾಮಾಗಿ. ಖುಷಿ ಆಯ್ತಪ್ಪ. ಅರೇ, ಹೀಗೆ ಮಲ್ಕೊಂಡೇ ಇರ್ತೀರಾ ಅಥವಾ ಹೋಗಿ ಬಾವಿಯಿಂದ ನೀರಾದ್ರೂ ತರ್ತೀರಾ? ನಿನಗೇನಾದ್ರೂ ಗೊತ್ತಿದ್ಯೇನೆ ಎಷ್ಟು ಬಿಸಿಲು ಬೀಳ್ತಾ ಇದೆ ಅಂತ? ಒಂದೇ ಒಂದು ಬಾವಿನೂ ಉಳ್ಕೊಂಡಿಲ್ಲ, ಅದ್ರಲ್ಲಿ ನೀರಿರೋ ಅಂತದ್ದು. ಆರಾಮಾಗಿ. ಹೌದಾ? ನೀವು ಆಕಾಶ ನೋಡ್ತಾ ನೋಡ್ತಾ ನಿಮಗ್ ಬಾವಿ ವಿಳಾಸನೂ ಗೊತ್ತಾಗೋಯ್ತಾ? ವಾ 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 ವಾ, ಹೋಗ್ಲಿ ಬಿಡಿ. ಬಾವಿಯಿಂದ ತರದೆ ಹೋದ್ರು ಕಡೆ ಪಕ್ಷ ಕೆರೆಯಿಂದಾದ್ರೂ ನೀರ್ ತಗೊಂಡ್ ಬನ್ನಿ. ಹಾ, ಏನಂದೆ ನೀನು? ಕೆರೆಯಿಂದಾನ? ಅಯ್ಯೋ, ನಿನ್ಗೇನಾದ್ರೂ ಗೊತ್ತಿದ್ಯೇನೆ ಕೆರೆ ಇಲ್ಲಿಂದ ಎಷ್ಟು ದೂರದಲ್ಲಿದೆ ಅಂತ? ಆರಾಮಾಗಿ. ಹಾ ಹಾ, ನಿಮ್ಗೆ ಇಷ್ಟ ಬಂದ ಹಾಗೇನೆ ಯಾವ್ದೋ ಒಂದು ನೀರು ಎಲ್ಲಿಂದನಾದ್ರೂ ಹೋಗಿ ತಗೊಂಡ್ ಬಂದ್ ಕೊಡಿ. ನೀನೇ ಹೇಳ್ದೆ ತಾನೇ ಯಾವ್ದೋ ಒಂದು ನೀರು ಅಂತ? ಈಗ ಸಿಕ್ತು ತಾನೇ? ಸೋಮಾರಿತನಕ್ಕೂ ಒಂದ್ ಮಿತಿ ಅನ್ನೋದಿರುತ್ತೆ. ಅಯ್ಯೋ, ಸಂಜೆ ಆಗೋಯ್ತಾ? ಎಲ್ರು ಬಂದ್ಬಿಟ್ಟಿರ್ತಾರೆ. ಈಗ ಬಂತ ದೇಹಕ್ ಶಕ್ತಿ? ಹೊರಟು ಬಿಟ್ರಾ ನಿಮ್ ಸೋಮಾರಿ ಗೆಳೆಯರ ಗುಂಪನ ಸೇರೋದಕ್ಕೆ? ನೀವಂತೂ ಕೆಲ್ಸಕ್ ಬಾರ್ದಿರೋರು, ಜೊತೆಗೆ ಊರಲ್ಲಿರೋ ಜನರನ್ನು ಸೋಮಾರಿ ಮಾಡ್ತಿದ್ದೀರಾ. ಹೌದಾ? ನಿನಗೇನೆ ಗೊತ್ತು ಸೋಮಾರಿ ಆಗಿರೋದು ಒಂದು ಕಲೆ ಅಂತನ್ನೋದು. ನಿನಗಿದೆಲ್ಲ ಎಲ್ಲೇ ಅರ್ಥ ಆಗ್ಬೇಕು. ಸರಿ, ನಾನು ಹೊರಡ್ತೀನಿ. ಆರಾಮಾಗಿ. ಅರೆ ಬ್ರಿಡ್ಜಣ್ಣ, ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಅಯ್ಯೋ ಬಿಟ್ಟಾಕಯ್ಯ, ಮತ್ ಯಾರ್ ಕುತ್ಕೊಳಕೀಗ ಭಕ್ತರ್ ಹೇಳೋ? ಆರಾಮಾಗಿ. ವಾ, ಎಂತ ಸೋಮಾರಿ ಮಾತು ಹೇಳ್ದೆ? ಇದೇನ್ ಸೋಮಾರಿ ಮಾತೆ? ನಾನಂತೂ ಮಲಗಿ ಎದ್ದ ಮೇಲೆ ನನ್ನ ಹಾಸಿಗೆನೂ ಸರಿ ಮಾಡೋದಿಲ್ಲ. ಮತ್ತೆ ಹೇಗಿದ್ರು ರಾತ್ರಿ ಮಲಗಲೇಬೇಕಲ್ಲ. ಇನ್ ಹಾಸಿಗೆ ಸರಿ ಮಾಡಿ ಏನ್ ಪ್ರಯೋಜನ? ಅಯ್ಯ, ನಾನು ಊಟ ಮಾಡಕ್ ತಟ್ಟೆನೂ ಕೂಡ ಉಪಯೋಗಿಸಲ್ಲ. ಯಾವ ಪಾತ್ರೆಯಲ್ಲಿ ಅಡ್ಗೆ ಮಾಡ್ತಾರೋ ಅದೇ ಪಾತ್ರೆಯಲ್ಲೇ ತಿನ್ಬಿಡ್ತೀನಿ. ಯಾವನು ಅಷ್ಟೊಂದ್ ದೂರ ನಡ್ಕೊಂಡು ಹೋಗಿ ಬಾವಿಯಿಂದ ನೀರ್ ತಗೊಂಡ್ ಬಂದು ಅದನ್ನೆಲ್ಲ ತೊಳಿತಾನೆ ಹೇಳು? ಇದ್ಯಾವ್ದ್ರ ತಲೆನೋವೇ ಇರೋದಿಲ್ಲ. ಅಯ್ಯೋ, ನೀನಂತೂ ಹೇಗಿದ್ರು ಅಡಿಗೆ ಮಾಡೋದಕ್ಕೆ ನೀರ್ ತರೋಕ್ ಬಾವಿವರೆಗೂ ಹೋಗ್ತೀಯ ಅಲ್ವಾ? ಆ ಬಾವಿವರೆಗೂ ಯಾರು ಹೋಗ್ತಾರೆ? ಅದಕ್ಕೋಸ್ಕರ ನಾನು ಸ್ನಾನನೂ ಮಾಡೋದೇ ಇಲ್ಲ. ಈಗ ಹೇಳಿ, ಮುಗೀತಾ ನಿಮ್ಮೆಲ್ರ ಈ ಕೆಲ್ಸಕ್ ಬರ್ದೇ ಇರೋಂತ ಮಾತುಗಳು? ನಿಮ್ಮೆಲ್ರು ಸುತ್ತಮುತ್ತ ಬಾವಿಯಾದ್ರೂ ಇದೆ. ನಾನು ಎಂಥ ಸೋಮಾರಿ ಅಂತಂದ್ರೆ, ಏನಾದ್ರೂ ನನ್ನ ಗಡ್ಡಕ್ಕೆ ಬೆಂಕಿ ಬಿದ್ರೆ ಆಗ್ಲೇ ಬಾವಿ ತೋಡಿ ನೀರು ತೆಗಿತೀನಿ ಆರಾಮಾಗಿ. ವಾ, ಸೋಮಾರಿ ತಂದಲ್ಲಿ ನಮ್ ಬ್ರಿಡ್ಜ್ ಅಣ್ಣನ್ ಮೀರ್ಸೋರಂತೂ ಯಾರೂ ಇಲ್ಲ. ಬೆಂಕಿ ಬಿದ್ದಿದ್ಯೋ ಅಣ್ಣ? ಅಯ್ಯೋ, ಓಡಿ ಓಡಿ! ಅಯ್ಯೋ, ಓಡಿ ಓಡಿ! ಅಯ್ಯೋ, ಬೆಂಕಿ ಬಿಟ್ಬಿಟ್ಟಿದೆ, ಓಡಿ!
ಅಯ್ಯೋ ನೀರ್ ತಗೊಂಡ್ ಬನ್ನಿ. ಈ ಊರಲ್ಲಿ ಏನೋ ಆಗಿದೆ ಅಂತ ಅನ್ನಿಸ್ತಾ ಇದೆ. ಅಯ್ಯೋ ಅಂಥದ್ದೇನೂ ಆಗಿರಲ್ಲಪ್ಪ. ಯಾರೋ ದೊಂಬರಾಟದವನೋ ಹಾವಾಡ್ಸೋನೋ ಬಂದಿರ್ತಾನೆ. ಹಾ, ನಾವೆಲ್ಲ ಏನು ಮಾತಾಡ್ತಾ ಇದ್ವಪ್ಪ? ಆರಾಮಾಗಿ. ಏನಪ್ಪ ಇದು, ಇದಕ್ಕಿದ್ದಂಗೆ ಇಷ್ಟೊಂದು ಶೆಕೆ ಆಗ್ತಾ ಇದೆ. ಸೆಕೆನಾ? ನನಗಂತೂ ಏನೂ ಆಗ್ತಿಲ್ಲಪ್ಪ. ಅಯ್ಯೋ ಬೆಂಕಿ! ಅಯ್ಯೋ ಮನೆಗ್ ಬೆಂಕಿ ಬಿದ್ಬಿಟ್ಟಿದೆ, ಓಡಿ ಇಲ್ಲಿಂದ. ಅಯ್ಯೋ ಅಯ್ಯೋ ಇರು ಇರು ಇರು, ಅಯ್ಯೋ ಇರಪ್ಪ. ನೀವೆಲ್ರೂ ಸುಮ್ಮನೆ ತೊಂದರೆ ತಗೊಳ್ತಾ ಇದ್ದೀರಾ ನೋಡಿ. ಇನ್ನೇನೋ ಮಳೆ ಬಂದು ಬಿಡುತ್ತೆ, ಹಾಗೆ ಎಲ್ಲಾನು ಶಾಂತವಾಗಿ ಬಿಡುತ್ತೆ. ಆರಾಮಾಗಿ. ಇವಾಗ್ಲಾ ಮಳೆ ಬರುತ್ತಾ? ಇನ್ನೇನು, ಅಲ್ಲ ಮಳೆ ಬರದೇ ಇದ್ರು ಗಾಳಿ ವಿರುದ್ಧ ದಿಕ್ಕಲ್ಲಿ ಬೀಸುತ್ತೆ, ಬೆಂಕಿ ಹಾಗೆ ಆರ್ ಹೋಗುತ್ತೆ. ನೀವೆಲ್ಲ ನೋಡ್ತಾ ಇರಿ ಆರಾಮಾಗಿ. ಅಯ್ಯೋ ನಾವಷ್ಟೊಂದು ಸೋಮಾರಿಗಳಲ್ಲ, ಜೀವಕ್ಕೆ ಅಪಾಯ ಬಂದ್ರು ಓಡ್ ಹೋಗ್ದೇ ಇರೋ ಅಷ್ಟು. ಅಯ್ಯೋ ಓಡೋಗಿ ಓಡೋಗಿ. ನೀವೆಲ್ಲ ಇದ್ದೀರಲ್ಲ, ಹೋಗಿ ಹೋಗಿ, ನಾನಿಲ್ಲೇ ಮಲಗ್ತೀನಿ. ಅಯ್ಯೋ ಅಯ್ಯೋ, ಇದೇನಾಗೋಯ್ತು? ನನ್ ಗಂಟಕ್ಕೆ ಬೆಂಕಿ ಬಿದ್ದಿದೆ, ಕಾಪಾಡಿ ಕಾಪಾಡಿ. ಅಯ್ಯೋ ನನ್ ಗಂಡ ಸುಟ್ಟೋಯ್ತು. ಅಯ್ಯೋ ನೋಡಿ, ಅಯ್ಯೋ ಗಡ್ಡಕ್ ಬೆಂಕಿ ಬಿತ್ತು. ಇವಾಗ್ಲಾದ್ರೂ ಬಾವಿ ತೋಡಕ್ ಶುರು ಮಾಡ್ಕೋ ಆರಾಮಾಗಿ. ಅಯ್ಯೋ ಆರಾಮಾಗಿ ಆಗಲ್ಲ, ಬೆಂಕಿ ಬಿದ್ದಿದೆ. ಬೇಗ ಯಾರಾದ್ರೂ ಕೆರೆಯಿಂದ ನೀರ್ ತಗೊಂಡ್ ಬಂದ್ರು. ಅಯ್ಯೋ ಕೆರೆವರೆಗೂ ಯಾವನ್ ಹೋಗ್ತಾನೆ? ಮಳೆ ಬರೋವರೆಗೂ ಕಾಯೋದೇ ಉತ್ತಮ ಅನ್ಸುತ್ತೆ. ಅಯ್ಯೋ ಎಂತ ಸೋಂಬೇರಿಗಳು ನೀವೆಲ್ಲ. ಬೆಂಕಿ ದೊಡ್ಡದಾಗ್ತಾನೆ ಇದೆ, ನೀವು ನೋಡಿದ್ರೆ ಮಳೆ ಗಾಳಿ ಕಾಯೋ ವಿಷಯನ ಮಾತಾಡ್ತಾ ಇದ್ದೀರಲ್ರೋ. ಅಯ್ಯೋ ಅಯ್ಯೋ, ಯಾರಾದ್ರೂ ಕಾಪಾಡ್ರೋ. ಹಾಯ್, ಬದುಕ್ತೆ ನಾನು. ಗಡ್ಡಕ್ಕೆ ಬಿದ್ದಿದ್ ಬೆಂಕಿ ಆರೋಯ್ತು. ನೀವೆಲ್ರು? ಹಾ ಹಾ, ನಾವೇ. ನಿಮ್ಮಂತ ಸೋಮಾರಿಗಳನ್ನ ನಂಬ್ಕೊಂಡ್ ಕೂತಿದ್ರೆ ಈಗ ಊರೆಲ್ಲ ಸುಟ್ಟು ಕರ್ಕಲಾಗ್ ಹೋಗ್ತಿತ್ತು. ಅದಕ್ಕೋಸ್ಕರ ನಾವೇ ಬೆಂಕಿನ ಆರಿಸಿದ್ದು. ನಮ್ಮಿಂದ ದೊಡ್ಡ ತಪ್ಪ ಆಗೋಯ್ತು. ಎಲ್ಲಿದ್ದೀರಾ ರೀ? ಕೇಳಿಸ್ತಿದ್ಯಾ? ಹಾ ಹೇಳೆ. ಏನ್ರಿ ಇದು? ಗಡ್ಡ ಎಲ್ಲಿ ಹೋಯ್ತು? ಸೋಮಾರಿತನ ಜೊತೆಗೆ ಗಡ್ಡನೂ ಹೋಯ್ತು. ಒಂದಾನೊಂದು ಕಾಲದಲ್ಲಿ ರಾಜ ವಿದ್ಯಾಧರನ ರಾಜ್ಯದಲ್ಲಿ ಒಬ್ಬ ಕಲಾವಿದ ತನ್ನ ಕಲೆಯ ಪ್ರದರ್ಶನ ಮಾಡಲು ಬಂದಿದ್ದ. ಯಾರಾದ್ರೂ ಕರಾಮತ್ ತೋರ್ಸೋರು ಇದೀರಾ? ಈ ಸಿಂಹನ ಪಂಜರದಿಂದ ಹಾಗೆ ಹೊರಗೆ ಕರೆಸೋರು ಯಾರಾದ್ರೂ ಇದೀರಾ? ವಿಜಯನಗರ ಜನರ ಬುದ್ಧಿಯನ್ನ ಪರೀಕ್ಷೆ ಮಾಡ್ತಿದ್ದೀರಾ? ಅದು ಮಹಾರಾಜರ ಎದುರಿಗೆ. ಮಹಾರಾಜ ವಿದ್ಯಾಧರನಿಗೆ ತನ್ನ ಪ್ರಜೆಗಳು ಮತ್ತೆ ಅವರ ಬುದ್ಧಿವಂತಿಕೆ ಮೇಲೆ ತುಂಬಾ ನಂಬಿಕೆ ಇತ್ತು. ಮೇಣದ ಸಿಂಹವನ್ನು ನೋಡಿದ ತಕ್ಷಣ ಅವರು ಗುರುತು ಹಿಡಿದ್ಬಿಟ್ರು. ನಿನ್ನ ಮೇಣದ ಸಿಂಹ ಪಂಜರದಿಂದ ಹೊರಗಿದೆ ಕಲಾವಿದ. ಇದು ವಿಜಯನಗರ. ನಿನ್ನ ಬುದ್ಧಿವಂತಿಕೆಯಿಂದ ಇಲ್ಲಿ ಯಾರನ್ನು ಮೂರ್ಖರನ್ನಾಗಿ ಮಾಡೋದಕ್ಕೆ ಸಾಧ್ಯವಿಲ್ಲ. ಈಗ ಜನರೇ ನಿರ್ಣಯ ಮಾಡ್ತಾರೆ ನಿನ್ಗೆ ಏನ್ ಮಾಡ್ಬೇಕು ಅನ್ನೋದನ್ನ. ಏನ್ ಕಲಾವಿದ, ಸಿಕ್ತಾ ಉತ್ತರ? ಉತ್ತರ ಅಲ್ಲ, ಇವನ್ಗೆ ಶಿಕ್ಷೆ ಆಗಬೇಕು. ಶಿಕ್ಷೆ ಶಿಕ್ಷೆ ಆಗ್ಲೇಬೇಕು. ಒಳ್ಳೆ ಉತ್ತರ ಸಿಕ್ತು ಈ ಕಲಾವಿದನ್ಗೆ. ಹೌದು ಹೌದು, ಸರಿಯಾಗಿ ಹೇಳಿದ್ರಿ. ನಿನ್ನ ಈ ಅವಸ್ಥೆಗೆ ಕಾರಣ ಯಾರು ಬಾಲಕ? ರಾಜ ವಿದ್ಯಾಧರರು ಗುರುವರ್ಯ. ಅವರಿಗೆ ತಮ್ಮ ಮೇಲೆ ಮತ್ತು ತಮ್ಮ ಪ್ರಜೆಗಳ ಮೇಲೆ ತುಂಬಾ ನಂಬಿಕೆ ಇದೆ. ಯಾರಾದ್ರೂ ಕಲಾವಿದನಿಗೆ ಈ ತರ ರಾಜ ಅವಮಾನ ಮಾಡಬಹುದಾ? ರಾಜ ವಿದ್ಯಾಧರ ನನ್ನ ಶಿಷ್ಯನೇ, ಆದ್ರೆ ಈಗ ಅನ್ನಿಸ್ತಾ ಇದೆ ಅವನಿಗೆ ಮತ್ತೆ ಸರಿಯಾದ ಪಾಠ ಕಲಿಸ್ಬೇಕು. ಉಮೇಶ್, ಹರೀಶ್, ಮಹೇಶ್. ಗುರುವರಿಯರು ರಾಜನ ಅಹಂಕಾರವನ್ನು ಮಟ್ಟ ಹಾಕಲು ತನ್ನ 3 ಪ್ರೀತಿಯ ಶಿಷ್ಯರನ್ನು ಕರೆಸಿದ್ರು. ನಿಮ್ಮ ಆಜ್ಞೆ ಗುರುವರ್ಯ, ನೀವ್ ಹೇಳ್ದಾಗೆ ಆಗ್ಲಿ. ಆ 3 ತಮ್ಮ ವೇಷವನ್ನು ಬದಲಾಯಿಸಿ ತಮ್ಮ ಗುರುಗಳ ಆಜ್ಞೆಯನ್ನು ಪಾಲನೆ ಮಾಡಲು ಹೊರಟರು.
ಆಗ ಹರೀಶ ಹೊರಟಿದ್ದು ಎಲೆಯವನ ಅಂಗಡಿ ಹತ್ರ. ಯಜಮಾನ್ರೆ, ಈ ಎಲೆಯ ಬೆಲೆ ಎಷ್ಟು? 10 ನಾಣ್ಯಕ್ಕೆ 200. ಈಗ ತಾನೇ ಮಾಡಿದ್ದು, ಯಾವ್ದು ಬೇಕು ಹೇಳಿ. ಈ 10 ನಾಣ್ಯ ಇಟ್ಕೊಳ್ಳಿ. ನನಗೆ ಇವಾಗ ಬರೀ 25 ಎಲೆಗಳು ಕೊಡಿ. ಮಿಕ್ಕ 175 ಎಲೆಗಳನ್ನ ನಮ್ಮ ಹುಡುಗ ಚೀಟಿ ಬಂದು ನಿಮಗೆ ಕೊಟ್ಟಾಗ ಅವನ್ ಕೈ ಕೊಡಿ. ಹ. ಬನ್ನಿ ಬನ್ನಿ, ಶಾಲ್ ತಗೊಳ್ಳಿ. ಹೇಳು ಹುಡುಗ, ಯಾವ್ದು ಕೊಡ್ಲಿ ನಿನಗೆ? ನನಗೆ ಆ ಕೆಂಪು ಬಣ್ಣದ ಕೊಡಿ. ನಮ್ಮ ಅಂಗಡಿಲಿರೋ ಒಳ್ಳೆ ಬಣ್ಣದ ಶಾಲ್ನೇ ಆಯ್ಕೆ ಮಾಡಿದ್ಯಾ ಹುಡುಗ? ಒಳ್ಳೆ ಆಯ್ಕೆ. ಬರೀ 200 ನಾಣ್ಯಗಳು. ಈ 25 ನಾಣ್ಯಗಳನ್ನ ತಗೊಳ್ಳಿ. ಮಿಕ್ಕ 175 ನಾಣ್ಯಗಳು ಆ ಎಲೆ ಅಂಗಡಿಯವ್ರ ಹತ್ರ ತಗೊಳ್ಳಿ. ನೀವ್ ಯಾರನ್ನ ಬೇಕಾದ್ರೆ ಕಳಿಸಿ ಅದನ್ನ ಈಸ್ಕೋಬಹುದು. ನಾನ್ ಕೊಡೋ ಚೀಟಿನ ಅವನಿಗೆ ಕೊಡಿ, ಅವನ್ ಕೊಡ್ತಾನೆ. ಹುಡುಗ ಎಲೆ ಅಂಗಡಿಯವನ ಹತ್ರ ಹೋದ. ಚೀಟಿ ನೋಡ್ತಿದ್ದ ಹಾಗೆ ಅವನ್ ಹೇಳ್ದ, ಆಹಾ, ಈಗ ತಾನೇ ಮಹಾಶಯರು ನನ್ನ ಹತ್ರ ಬಂದಿದ್ರು. ನಾನು ಭೋಜನ ಮುಗಿಸ್ತೀನಿ, ಆಮೇಲೆ ಬಂದು ತಗೊಂಡು ಹೋಗಿ. ನಾನು ಪೂರ್ತಿ ಎಣಸಿ 175 ಎತ್ತಿಟ್ಟಿರ್ತೀನಿ. ಹಾ. ಹುಡುಗ ವಾಪಸ್ ಬಂದು ತನ್ನ ಮಾಲೀಕರ ಹತ್ರ ಹೇಳ್ದ. ನಾಣ್ಯವಂತೂ ಸಿಕ್ಕೇ ಸಿಗತ್ತೆ ಅಂತ ಅಂದ್ಕೊಂಡು ಮಾಲೀಕ ಶಾಲನ್ನು ಹರೀಶನ್ಗೆ ಕೊಟ್ಟ. ಆ ಹುಡುಗ ಮತ್ತೆ ಮಾಲೀಕ ಇಬ್ರು ಎಲೆ ಅಂಗಡಿಯವನ ಹತ್ರ ಬಂದಾಗ ಆಗ ಎಲೆ ಅಂಗಡಿಯವನು ನಾಣ್ಯದ ಬದಲಾಗಿ ಎಲೆಗಳನ್ನು ಕೊಟ್ಟ. ಇದನ್ನ ಇಟ್ಕೊಂಡು ಏನ್ ಮಾಡ್ಲಿ ನಾನು? ನನಗೇನ್ ಗೊತ್ತು, ತಿನ್ನು ಇಲ್ಲ ಮಾರು, ನಿನ್ನಿಷ್ಟ. ಅಯ್ಯೋ, ನಾನ್ ನನ್ನ ನಾಣ್ಯಗಳು ತಗೊಳಕ್ ಬಂದೆ. ಅಯ್ಯೋ, ಯಾವ ನಾಣ್ಯ? ಮಹಾಶಯರು ಉಳಿಸಿದ್ದು ಬರೀ ವಿಳೆದೆಲೆಗಳು ಮಾತ್ರ. ಅದನ್ನ ನಾನು ಕೊಟ್ಟಿದ್ದಾಯ್ತು. ಇಬ್ಬರು ಮಾಲೀಕರ ಕಿತ್ತಾಟದ ನಡುವೆ ಒಂದು ಕಡೆಯಿಂದ ಎಲೆಗಳು ಬಂದ್ರೆ ಇನ್ನೊಂದು ಕಡೆಯಿಂದ ನಾಣ್ಯಗಳು ಬರ್ತಿದ್ವು. ಈ ವಿಷಯ ರಾಜನ ದರ್ಬಾರ್ವರೆಗೂ ತಲುಪ್ತು. ರಾಜನಿಗೆ ಅವ್ರ ಮಾತು ಕೇಳ್ತಿದ್ದ ಹಾಗೆ ಗೊತ್ತಾಯ್ತು, ಯಾರೋ ಒಬ್ರು ಅವರನ್ನ ಕೇವಲ ಮೂರ್ಖನನ್ನಾಗಿ ಮಾಡ್ಲಿಲ್ಲ, ಬದಲಾಗಿ ತಮ್ಮ ಪ್ರಜೆಗಳು ಮತ್ತವರ ಬುದ್ಧಿವಂತಿಕೆ ಮೇಲೆ ಅನುಮಾನ ಪಟ್ರು ಅಂತ. ಆಗವರು ತಕ್ಷಣ ಆದೇಶ ಕೊಟ್ರು. ಯಾರು ನಮ್ಮ ರಾಜ್ಯದ ವ್ಯಾಪಾರಿಗಳಿಗೆ ಮೋಸ ಮಾಡಿದ್ದಾರೋ ಅವರನ್ನ ಆದಷ್ಟು ಬೇಗ ಬಂಧಿಸಿ ಕಾರಾಗೃಹಕ್ಕೆ ತಳ್ಳಿ. ರಾಜನ ಸೈನಿಕರು ಹರೀಶನನ್ನ ಹುಡುಕಕ್ ಹೊರಟ್ರು. ಆ ಕಡೆ ಬನ್ನಿ. ಈಗ ಗುರುಗಳ ಮತ್ತೊಬ್ಬ ಶಿಷ್ಯ ಮನೀಷನ ಸರದಿ. ಮನೀಶ್ ಯಾವ ಅಂಗಡಿಗೆ ಹೋಗಿದ್ನೋ ಅದು ಸಾಮಾನ್ಯವಾದ ಅಂಗಡಿ ಆಗಿರ್ಲಿಲ್ಲ, ರಾಜನ ಆಯುಧಗಳ ಅಂಗಡಿಯಾಗಿತ್ತು. ಅಲ್ಲಿ ಯುದ್ಧಕ್ಕೆ ಸಂಬಂಧಪಟ್ಟ ಎಲ್ಲ ಆಯುಧಗಳು ಮತ್ತೆ ಶಸ್ತ್ರಗಳು ಇದ್ವು. ರಾಜರಿಗೆ ಕೆಲಸ ಮಾಡೋರಲ್ವಾ? ಮನೀಶನ್ನ ಒಬ್ಬ ದೊಡ್ಡ ಶ್ರೀಮಂತ ಅಂದ್ಕೊಂಡು ಅಂಗಡಿಯವನು ಅವನ ಹತ್ರ ಬಂದ. ಬನ್ನಿ ಬನ್ನಿ ಯಜಮಾನ್ರೆ, ನಿಮ್ಮಂತವ್ರಿಗಂತಾನೆ ಒಂದು ಅದ್ಭುತವಾದ ಯಂತ್ರ ತಯಾರು ಮಾಡಿದೀನಿ. ಯಾರಾದ್ರೂ ಕಳ್ಳ ಸಿಗಾಕೊಂಡ್ರೆ ಅವನ್ನ ಇದ್ರಲ್ಲಿ ಹಾಕಿ ಕಾರಾಗೃಹದವರು ಕರ್ಕೊಂಡು ಹೋಗ್ಬೋದು. ಅವನ್ನ ತಪ್ಪಿಸ್ಕೊಳಕ್ಕಂತೂ ಆಗಲ್ಲ. ತಮಾಷೆ ಮಾಡೋದಕ್ಕೆ ನಾನೇ ಸಿಕ್ಕದ್ನಾ? ಅಲ್ಲ, ಒಬ್ಬ ಕಳ್ಳ ಸರಪಳಿಯಿಂದ ತಪ್ಪಿಸ್ಕೊಂಡು ಹೋಗ್ತಾನೆ ಅಂತಂದ್ರೆ ಇದರಿಂದ ತಪ್ಪಿಸ್ಕೊಳಕ್ ಆಗೋದಿಲ್ವಾ? ನಾನ್ ರಾಜರಿಗೆ ಕೆಲಸ ಮಾಡೋದು ಯಜಮಾನ್ರೆ. ಈಗ್ಲೇ ಇದನ್ನ ನಾನು ಸಾಬೀತ್ಪಡಿಸ್ತೀನಿ. ಈಗ ಬೀಗ ಹಾಕಿ ನೋಡಿ, ಇದರ ಚಮತ್ಕಾರ ಏನು ಅಂತ ಗೊತ್ತಾಗುತ್ತೆ. ಮನೀಶು ಕೂಡ ಇದೇ ಅವಕಾಶಕ್ಕೋಸ್ಕರ ಕಾಯ್ತಿದ್ದ. ಅಂಗಡಿಯವನು ಹೇಳ್ತಿದ್ದ ಹಾಗೆ ಬೀಗ ಕೂಡ ಹಾಕ್ಬಿಟ್ಟ. ಅವನ ಪರಿಸ್ಥಿತಿಯನ್ನ ನೋಡಿ ನಗುತ್ತಾ ಬೀಗದ ಕೈ ತಗೊಂಡು ಹೊರಟೇ ಬಿಟ್ಟ. ಈ ವಿಷಯ ರಾಜನಿಗೆ ಗೊತ್ತಾದ್ಮೇಲೆ ಅವರ ಕೋಪಕ್ಕೆ ಯಾವ ಮಿತಿನೂ ಇರ್ಲಿಲ್ಲ. ಇದ್ಯಾಕೋ ಜಾಸ್ತಿ ಆಯ್ತು. ಯಾರೋ ನಮ್ಮ ಪ್ರಜೆಗಳನ್ನ ಮೂರ್ಖರನ್ನಾಗಿ ಮಾಡಿ ನನ್ನ ಜೊತೆ ಅಪಹಾಸ್ಯ ಮಾಡ್ತಿದ್ದಾರೆ. ನಾನೇ ಸ್ವತಃ ಅವರನ್ನ ಬಂಧಿಸ್ತೇನೆ. ರಾಜ ಮಾರು ವೇಷದಲ್ಲಿ ಹೊರಟ್ರು. ದಾರಿಲ್ ಹೋಗ್ತಿದ್ದ ಹಾಗೆ ಊರಿನ ಮುಖ್ಯ ದ್ವಾರದಲ್ಲಿ ಜನಗಳು ಓಡಾಡದೇ ಇರೋ ಜಾಗದಲ್ಲಿ ಒಬ್ಬ ಮಾವಿನ ಬುಟ್ಟಿ ಹಿಡ್ಕೊಂಡ್ ಕೂತಿದ್ದ ಹುಡುಗನ್ನ ಕಂಡ್ರು. ಅದು ಬೇರೆ ಯಾರೂ ಅಲ್ಲ, ಗುರುವಿನ 3ನೇ ಶಿಷ್ಯ ಉಮೇಶ ಆಗಿದ್ದ. ಅರೆ, ಇವನು ತನ್ನ ಅಂಗಡಿಯನ್ನ ನಗರದ ದ್ವಾರದಲ್ಲಿ ಹಾಕಿಟ್ಟಿದ್ದಾನೆ. ನನ್ನ ಜನರನ್ನ ಮೂರ್ಖರನ್ನಾಗಿ ಮಾಡ್ತಿರೋನು ಇವನೇ ಇರ್ಬೋದಾ? ಅಣ್ಣ, ಹಣ್ಣಿನ ಬೆಲೆ ಹೇಗೆ? ನಾನೀ ಹಣ್ಣನ್ನ ಮಾರೋಕಿಲ್ ಕುತ್ಕೊಂಡಿಲ್ಲ. ಮತ್ತೆ ನೀವಿಲ್ಲಿಗೆ ಹೊಸಬ್ರಾ? ನಿಮಗ್ ಗೊತ್ತಿಲ್ವಾ? ನಮ್ ರಾಜ್ಯದಲ್ಲಿ ಒಬ್ಬ ಗೂಢಚಾರಿ ಓಡಾಡ್ತಾ ಇದ್ದಾನೆ. ಅವನು ಊರಿನ ಜನರನ್ನ ಮೂರ್ಖರಾಗ್ ಮಾಡ್ತಿದ್ದಾನೆ. ನಮ್ ರಾಜ ಕೂಡ ಅವನನ್ನ ಹುಡುಕ್ತಾ ಇದ್ದಾರೆ. ಹಾ, ಅದೇನೋ ನಿಜಾನೇ. ಆ ಗೂಢಚಾರಿಗಳ ಮಾಲೀಕ ಇದೇ ದಾರಿಯಿಂದಾನೇ ಹೋಗ್ತಾ ಇದ್ದಾನೆ. ನಾನು ಅವನ್ನ ಹಿಡ್ಕೊಂಡು ರಾಜನ್ ಕೊಟ್ಬಿಡ್ತೀನಿ.
ನಿನಗೆ ಅವ್ನು ಯಾರು ಅಂತ ಗೊತ್ತಿದ್ಯಾ? ಹೌದು, ನನಗ್ ಗೊತ್ತು. ಅವನು ಬಹಳ ಬಲಶಾಲಿ ಮತ್ತೆ ತುಂಬಾ ಉದ್ದ ಇದ್ದಾನವನು. ನೀನ್ ಅವನನ್ನ ನೋಡಿದ್ರೆ ನೀನ್ ಹೆದರ್ಕೊಂಡ್ಬಿಡ್ತೀಯಾ. ನಡಿ ನಡಿ, ಈಗ ಜಾಗ ಖಾಲಿ ಮಾಡು. ಅಯ್ಯೋ ಅಣ್ಣ, ನಾನು ಅವನನ್ನೇ ನೋಡ್ಬೇಕು ಅಂತಿದ್ದೀನಿ. ಇಲ್ಲೇ ಎಲ್ಲಾದ್ರೂ ಬಚ್ಚಿಟ್ಕೋತೀನಿ. ಅರೆ, ನೀನ್ ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ ಓಡಾಡ್ತಾ ಇದ್ರೆ ನನ್ನನ್ನ ಹಿಡಿಯಕ್ಕಾಗಲ್ಲ. ನಾನೀಗ ನೀನೊಂದ್ ಕೆಲ್ಸ ಮಾಡು, ನೀನ್ ಈ ಚೀಲದಲ್ಲಿ ಹೋಗಿ ಬಚ್ಚಿಟ್ಕೊಂಡ್ಬಿಡು. ಸದ್ದು ಮಾಡ್ಬೇಡ, ಬೇಗ ಬಚ್ಚಿಟ್ಕೋ. ರಾಜ ಉಮೇಶನ ಮಾತು ಕೇಳಿ ಚೀಲದಲ್ಲಿ ಬಚ್ಚಿಟ್ಕೊಂಡ. ಉಮೇಶ ಆ ಚೀಲವನ್ನ ಕಟ್ಟದ. ಪಾಪ ಆ ರಾಜ ಕೆಲವು ಸಮಯದವರೆಗೂ ಸುಮ್ಮನಿದ್ದ. ತುಂಬಾ ಹೊತ್ತು ಆಗ್ತಿದ್ದ ಹಾಗೆ ಅಲ್ಲಿಂದ ಕೂಗೋದಿಕ್ ಶುರು ಮಾಡ್ದ. ಬಿಚ್ಚಿ ಇದನ್ನ, ಯಾರಾದ್ರೂ ಇದ್ದೀರಾ? ಬಿಚ್ಚಿ ಇದನ್ನ. ಆದ್ರೆ ಅವ್ರ ಕೂಗನ್ನ ಕೇಳೋದಿಕ್ಕೆ ಅಲ್ಲಿ ಯಾರೂ ಇರ್ಲಿಲ್ಲ. ಅಲ್ಲಿದ್ದಿದ್ದು ಒಂದ್ ಎತ್ತು ಮಾತ್ರ. ಸೈನಿಕರು ಚೀಲವನ್ನ ಬಿಚ್ತಿದ್ದ ಹಾಗೆ ಹಾ, ಆಗ ಅದ್ರೊಳಗೆ ರಾಜ ಇದ್ದ. ಆ ವ್ಯಕ್ತಿ ಸಿಕ್ಕಾಕೊಂಡ. ಮಾರನೇ ದಿನ ದರ್ಬಾರ್ನಲ್ಲಿ ಗುರುಗಳ ಜೊತೆ ಶಿಷ್ಯಂದಿರು ಮತ್ತೆ ಆ ಕಲಾವಿದನನ್ನ ನೋಡಿ ವಿದ್ಯಾಧರನಿಗೆ ಆಶ್ಚರ್ಯ ಆಯ್ತು. ಗುರುವರ್ಗ, ಈತ ಅದೇ ವ್ಯಕ್ತಿ. ನಿನ್ನನ್ನು ಚೀಲದಲ್ಲಿ ಬಂದಿ ಮಾಡಿದ್ದವನಲ್ಲವೇ? ಹಾ, ಇವರು ನನ್ನ ಶಿಷ್ಯರೇ. ಇವರು ನಿನ್ನನ್ನು ಮತ್ತು ನಿನ್ನ 3 ಜನ ಪ್ರಜೆಗಳನ್ನು ಮೂರ್ಖರನ್ನಾಗಿಸಿದ್ರು. ಮತ್ತೆ ಇವರು ನನ್ನ ಆದೇಶವನ್ನು ಪಾಲನೆ ಮಾಡಿದ್ದರು ಅಷ್ಟೇ. ಇವೆಲ್ಲವನ್ನು ನಿನ್ನ ಅಹಂಕಾರವನ್ನ ಮುರಿಯಲು ಮಾಡಬೇಕಾಯಿತು ವಿದ್ಯಾಧರ. ಏಕೆಂದರೆ ಮತ್ತೊಮ್ಮೆ ನೀನು ನಿನ್ನ ಬುದ್ಧಿವಂತಿಕೆಯ ಅಹಂಕಾರದಲ್ಲಿ ಕಲಾವಿದನನ್ನ ಅಪಮಾನ ಮಾಡದಿರಲೆಂದು. ನನ್ನ ತಪ್ಪಿನ ಅರಿವಾಯ್ತು, ನನ್ನನ್ನ ಕ್ಷಮಿಸಿ ಗುರುವರ್ಯ. ವಿದ್ಯಾಧರ ಪಾಠ ಕಲ್ತ. ಆಗ ಕಲಾವಿದನ್ಗೆ ಮತ್ತೆ ಶಿಷ್ಯಂದಿರಿಗೆ ಉಡುಗೊರೆ ಕೊಟ್ಟು ವಿದಾಯ ಹೇಳ್ದ. If you like this video, subscribe to our channel Murthy Media.